ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ, ಟೈಮ್ ಒಂದು 8:30 ಹೋಗಿದೆ, ಟೈಮ್ ಆಗಿದೆ. ಇವತ್ತು ಈರುಳ್ಳಿ ದೋಸೆ ಮಾಡ್ತಿದ್ದೀನಿ. ಈರುಳ್ಳಿ ದೋಸೆಗೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 5 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ. ಇದನ್ನ ರುಬ್ಕೋಬೇಕು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಇದನ್ನು ರುಬ್ಕೋತೀನಿ. ತುಂಬಾ ಟೈಮ್ ಆಗೋಗಿದೆ, ಇವತ್ತು ಗುರುವಾರ ಅಲ್ವಾ, ಹಾಗಾಗಿ ಕೆಲಸ ಮಾಡ್ಕೋಬೇಕು. ಲೇಟ್ ಆಗೋಯ್ತು. ಇದನ್ನ ರುಬ್ಕೋಬೇಕು. ಇಷ್ಟನ್ನ ಇವಾಗ ಈ ತರ ನುಣ್ಣಗೆ ರುಬ್ಕೋಬೇಕು. ಇದನ್ನ ಇವಾಗ ಬನ್ನಿ, ಇವಾಗ ಇದಕ್ಕೆ ಇವಾಗ ದೋಸೆ ಹಿಟ್ಟಿಗೆ ಇದನ್ನ ಹಾಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟು ನುಣ್ಣಗೆ ರುಬ್ಕೊಂಡು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬ ಟೈಮ್ ಆಗೋಗ್ಬಿಟ್ಟಿದೆ, ಹೀಗಾಗಿ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ವೇಸ್ಟ್ ಮಾಡಲ್ಲ ನಾನು. ಚಟ್ನಿ, ನಾನು ಇವತ್ತು ಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ತುಂಬಾ ಟೈಮ್ ಆಗೋಗಿದೆ. ಸೊ ಹಾಗಾಗಿ ಇವತ್ತು ಗುರುವಾರ ಅಲ್ವಾ, ಕೆಲಸಗಳು ಜಾಸ್ತಿ ಮನೆಯಲ್ಲಿ. ಚಟ್ನಿ ಕೂಡ ರೆಡಿ ಆಯಿತು. ಈಗ ದೋಸೆ ಹಾಕ್ಕೊಡ್ಬೇಕು. ಒಗ್ಗರಣೆ ಹಾಕಿದ್ರೆ ಚಟ್ನಿ ರೆಡಿ ಆಯಿತು. ಇವಾಗ ದೋಸೆ ಹಾಕೋತೀನಿ. ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೆ ಈರುಳ್ಳಿ ಬೇರೆ ಥರ ಮಾಡ್ತಾರೆ ಹೋಟೆಲ್ ಕಡೆ ಎಲ್ಲ. ಅದೇ ಥರ ಮಾಡಿದ್ರೆ ಈರುಳ್ಳಿ ಬಾಯಿಗೆ ಸಿಗುತ್ತೆ, ಹಾಗಾಗಿ ತಿನ್ನಲ್ಲ, ಜಾಸ್ತಿ ಇಷ್ಟಪಡಲ್ಲ. ಒಬ್ಬೊಬ್ರು ಇಷ್ಟಪಡಲ್ಲ. ಈ ಥರ ಮಾಡಿಕೊಡಿ ಒಂದ್ಸಲ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಹೀಗೆ ಎಲ್ಲ ದೋಸೆನೂ ಮಾಡ್ಕೊತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ ಅಂತೂ. ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಮನೇಲಿ ಮಾಡ್ಕೊತೀನಿ ಇದೇ ರೀತಿ. ಇವಾಗ ನಾನು ಎಲ್ಲ ಬಾಕ್ಸೆಲ್ಲ ಪ್ಯಾಕ್ ಮಾಡಿ ಹಸ್ಬೆಂಡ್ಗೂ ಕೂಡ ಹಾಕಿ ನೆಕ್ಸ್ಟ್ ನಾನು ಕೂಡ ತಿನ್ನುವಾಗ ನಿಮಗೆ ವಿಡಿಯೋದಲ್ಲಿ ಟೇಸ್ಟ್ ಹೇಳ್ತೀನಿ. ನನ್ನ ಹಸ್ಬೆಂಡ್ ಟೇಸ್ಟ್ ಹೇಳಲ್ಲ, ತುಂಬಾ ಚೆನ್ನಾಗಿರುತ್ತೆ, ಬಟ್ ಅವ್ರು ಟೇಸ್ಟ್ ಹೇಳಲ್ಲ. ಕೇಳಿದ್ರೆ ಅದೆಲ್ಲ ನಾನು ಹೇಳಲ್ಲ ಅಂತ ಹೇಳ್ತಾರೆ. ಈಗ ಎಲ್ಲ ದೋಸೆಗಳನ್ನೂ ಮಾಡ್ಕೋತೀನಿ. ನೆಕ್ಸ್ಟು ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಹಾಯ್, ಟೈಮ್ ಬಂದು 10:30 ಆಗಿದೆ. ಇವಾಗ ಎಲ್ಲ ಕೆಲಸ ಮುಗ್ದಿಲ್ಲ. ಇವಾಗ ಹಸ್ಬೆಂಡ್ ಮತ್ತು ಪಾಪು ಹೊರಟ್ರು. ಅವ್ರು ಕಳಿಸ್ಬಿಟ್ಟು ಮತ್ತೆ ಪಾಪು ಮಲ್ಕೊಂಡ, ಅವನನ್ನು ಮಲಗಿಸ್ಬಿಟ್ಟು ಇವಾಗ ನಾನು ತಿಂಡಿ ಕೂಡ ಮಾಡ್ಕೋಬೇಕು. ಇನ್ನೂ ತಿಂಡಿ ಮಾಡಿಲ್ಲ. ಸಿಕ್ಕಾಬಟ್ಟೆ ಕೆಲಸ. ಇವತ್ತು ಗುರುವಾರ ಅಲ್ವಾ, ಹಾಗಾಗಿ ಸಿಕ್ಕಾಬಟ್ಟೆ ಕೆಲಸ ಇತ್ತು. ಪೂಜೆ ಮಾಡ್ಕೋಬೇಕು, ಮನೆಗೆ ಕ್ಲೀನಿಂಗು ಅಂತ ಹೇಳಿ ಎಲ್ಲ ತುಂಬ ಕೆಲಸ ಇತ್ತು. ಹಾಗಾಗಿ ಬ್ರೇಕ್ಫಾಸ್ಟ್ ವಿಡಿಯೋ ಮಾಡ್ಕೋತಾ ಇದ್ದೆ.
ಮಾಡ್ಕೋತಿರ್ಬೇಕಾದ್ರೆ ಸ್ಪೇಸ್ ಜಾಸ್ತಿ ಆಗ್ಬಿಟ್ಟು ಮೊಬೈಲಲ್ಲಿ ವಿಡಿಯೋ ರೆಕಾರ್ಡೇ ಆಗಿಲ್ಲ. ಅವಾಗ ನೋಡಿದ್ರೆ ಎಲ್ಲ ಆಫ್ ಆಗಿಬಿಟ್ಟಿದೆ. ಇವಾಗೆಲ್ಲ ಕ್ಲಿಯರ್ ಮಾಡಿಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ನಾನು ಕೂಡ ತಿಂಡಿ ಮಾಡಿಲ್ಲ, ಮಾಡ್ಬೇಕಿವಾಗ. ಮನೆಯೆಲ್ಲ ಅಡುಗೆ ಮನೆ ಹೇಗಾಗಿದೆ ಬನ್ನಿ ತೋರಿಸ್ಕೊಡ್ತೀನಿ. ಫುಲ್ ಅಡುಗೆ ಮನೆ ಎಲ್ಲ ಗಲೀಜಾಗಿದೆ. ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮತ್ತು ನಾನು ಕೂಡ ಈಗ ದೋಸೆ ಹಾಕೊಂಡು ತಿಂದ್ಬಿಟ್ಟು ನೆಕ್ಸ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬಟ್ಟೆಗಳಿದ್ದಾವೆ ತೊಳೆಯೋಕೆ ಹಾಕಬೇಕು. ನೋಡಿ ಟೈಮ್ 10:30 ಆಗಿದೆ. ಇದು ನೋಡಿ ಕರೆಕ್ಟಾಗಿ 10:30 ಆಗಿದೆ ಟೈಮು. ಹಾಗೆ ಒಂದೊಂದು ದಿನ ಒಂದೊಂದು ಟೈಮ್ ಆಗುತ್ತೆ, ಏನೋ ಮಾಡೋಕ್ಕಾಗಲ್ಲ. ಇಬ್ಬರು ಮಕ್ಕಳನ್ನ ಬ್ಯಾಲೆನ್ಸ್ ಮಾಡೋದಂದ್ರೆ ತುಂಬಾ ಕಷ್ಟ. ಮನೆ ಸ್ವಲ್ಪ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಬಟ್ ಮಕ್ಕಳು ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿ ಮಾಡಿರೋ ಆಟ ಸಾಮಾನುಗಳನ್ನ ಎತ್ತಿಡಬೇಕು. ಆಟ ಸಾಮಾನೆಲ್ಲ ಎತ್ತಿಟ್ಬಿಟ್ಟು ನೆಕ್ಸ್ಟ್ ನಾನು ಫಸ್ಟು ಏನು ಕೆಲಸ ಇರಲಿ, ನನ್ನ ಮಗ ಮಲ್ಕೊಂಡಿದ್ದಾನೆ, ತಿಂಡಿ ಮಾಡ್ಕೊಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿಬಿಡ್ತೀನಿ. ತಿಂಡಿ ತಿಂದ್ಬಿಟ್ಟು ನಾನು ದೋಸೆ ಹಾಕೊಂಡು ತಿಂದರೆ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಇವಾಗ ನಾನು ದೋಸೆ ಹಾಕೊಂಡು ತಿಂದ್ಬಿಟ್ಟು ನೆಕ್ಸ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆಗಳಿದ್ದಾವೆ ವಾಷಿಂಗ್ ಹಾಕ್ತೀನಿ. ವಾಷಿಂಗ್ ಹಾಕ್ಬಿಟ್ಟು ಇವತ್ತು ಇಷ್ಟೇ ನನ್ನ ಇವತ್ತಿನ ಬ್ಯುಸಿ ವ್ಲಾಗ್. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದರೆ ನೈಟ್ ವಿಡಿಯೋನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೈಟ್ ವಿಡಿಯೋನು ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಜೋರಾಗಿ ಮಾತಾಡೋಕ್ಕಾಗಲ್ಲ, ನನ್ನ ಮಗ ಎದ್ದು ಬಿಟ್ಟರೆ ಕಷ್ಟ. ಅವ್ನು ಎದ್ಬಿಟ್ಟು ಅಂತ ನಾನು ತಿಂಡಿ ಮಾಡ್ಕೊಂಡು ತಿನ್ನೋಕೆ ಹೋಗ್ಬಿಡಲ್ಲ. ಇಷ್ಟೇ. ಬನ್ನಿ ಇವಾಗ ದೋಸೆನೂ ಹಾಕ್ಕೊಂಡು ಹೇಗೆ ಬಂದಿದೆ ದೋಸೆ ಅಂತ ನಿಮಗೂ ತೋರಿಸ್ಕೊಡ್ತೀನಿ. ಟೇಸ್ಟ್ ಕೂಡ ಹೇಳ್ತೀನಿ. ಇವಾಗ ದೋಸೆ ಕೂಡ ರೆಡಿ ಆಯ್ತು. ಟೇಸ್ಟ್ ಹೇಳ್ತೀನಿ ಹೇಗಿದೆ ಅಂತ. ನೀವು ಕೂಡ ಇದೇ ತರ ಮಾಡ್ಕೊಳ್ತೀನಿ. ತುಂಬಾ ಟೈಮ್ ಆಗೋಗಿದೆ. ತುಂಬಾನೇ ಚೆನ್ನಾಗಿ ಬಂದಿದೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಸಿಂಪಲ್ ಆಗಿ ಮಾಡ್ಕೋಬಹುದು. ನಾನು ನೆನ್ನೆ ಅಕ್ಕಿ ನೆನೆಸಿಟ್ಟಿದ್ದೆ. ಯಾರೆಲ್ಲ ಈರುಳ್ಳಿ ದೋಸೆನ ತಿನ್ನಲ್ಲ, ಇಷ್ಟಪಡಲ್ಲ, ಅವ್ರಿಗೆ ಈ ಥರ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ರೆಗ್ಯುಲರಾಗಿ ನಿಮಗೆ ಫೇವ್ರೇಟ್ ಆಗೋಗುತ್ತೆ. ನನಗೂ ಕೂಡ ಇದು ಫೇವ್ರೇಟು. ನೀವು ಕೂಡ ಮಾಡ್ಕೊಂಡು ತಿನ್ನಿ. ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಚಟ್ನಿನೇ ಇಲ್ಲದೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಿಗೆ ತುಪ್ಪ ಹಾಕ್ಕೊಟ್ಟೆ, ನಾನು ತುಂಬ ಇಷ್ಟಪಟ್ಟು ತಿಂದು. ಆ ವಿಡಿಯೋ ರೆಕಾರ್ಡ್ ಆಗಿಲ್ಲ, ಇಲ್ಲಾಂದಿದ್ರೆ ನಾನು ನಿಮ್ಗೆ ತೋರಿಸ್ಕೊಡ್ತಿದ್ದೆ. ತುಂಬಾ ಇಷ್ಟಪಟ್ಟು ತಿಂದೆ ದೋಸೆನ. ಇವಾಗಂತೂ ತುಂಬ ಯಮ್ಮಿಯಾಗಿದೆ. ಇಷ್ಟ ಆಗಿತ್ತು ನನ್ನ ಇವತ್ತಿನ ವಿಡಿಯೋ. ಯಾರೆಲ್ಲ ನಾನು ವಿಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್. ನಾನು ಇದನ್ನು ತಿಂದು ಮುಗಿಸ್ತೀನಿ.